ಇಲ್ಲಿ ನಂಬರ್ ಕೊಟ್ಟವ್ರೆ 0.000000358 ಅಂತ. ಇದನ್ನು ಸೈಂಟಿಫಿಕ್ ಫಾರ್ಮಲ್ಲಿ ಬರೀಬೇಕು. ಸೈಂಟಿಫಿಕ್ ಫಾರ್ಮಲ್ಲಿ ಯಾವ ಥರ ಬರೆಯೋದು ಸೈಂಟಿಫಿಕ್ ನಂಬರ್ ಆಗಿ? ಸಿಂಪಲ್ ಇದು. ಈ ಡೆಸಿಮಲ್ನ ಮೊದಲನೇ ನಂಬರಿಂದ ಮುಂದೆ ಡೆಸಿಮಲ್ ಇರಬೇಕಿದು, 0 ಬಿಟ್ಟು ಹಾಕಬೇಕು. ಅದು ಬಿಟ್ಟು ಮೊದಲನೇ ಡಿಜಿಟ್ ಮುಂದೆ ಪಾಯಿಂಟ್ ಫಾರ್ಮಲ್ಲಿ ಬರೀಬೇಕು. ಅದು 3.58 ಅಂತ ಆಯ್ತದೆ. ಟೈಮ್ಸ್ ಆಫ್ 10 ಪವರ್ ಎಷ್ಟು ಅಂತ ಹಾಕಬೇಕು. ಅದೆಷ್ಟು ಜಂಪ್ ಆಗೈತೆ ನೋಡಬೇಕು. 1 2 3 4 5 6 7 7 ಡೆಸಿಮಲ್ಗಳು 7 ಡಿಜಿಟ್ ಜಂಪ್ ಆಗೈತೆ. ಇದು ಪಾಯಿಂಟು 7 ಡಿಜಿಟ್ ಜಂಪ್ ಆಗಿರೋದ್ರಿಂದ -7 ಅಂತ ಬರೀಬೇಕು. ಬಲಗಡೆ ಜಂಪ್ ಆಗೈತೆ, ಹಂಗಾಗಿ ಇದು ತೀರಾ ಚಿಕ್ಕ ನಂಬರು. ಹಂಗಾಗಿ 3.58 ಟೈಮ್ಸ್ ಆಫ್ 10 ಪವರ್ -7 ಅಂತ. ಈ ಥರ ತೀರಾ ಚಿಕ್ಕ ನಂಬರು ಮತ್ತು ತೀರಾ ದೊಡ್ಡ ನಂಬರು ಎರಡೂ ಕಂಪೇರ್ ಮಾಡೋಕ್ಕೆ ಈ ಥರ ಬರಿಬೋದು. ಎಷ್ಟೇ ದೊಡ್ಡ ನಂಬರ್ ಆದರೂ ಈ ಥರ ಬರಿಬೋದು. ತೀರಾ ಚಿಕ್ಕ ನಂಬರ್ ಅಂದರೆ ಒಂದು ಬ್ಯಾಕ್ಟೀರಿಯಾ ಎಷ್ಟು ಉದ್ದ ಐತೆ ಅಂತ ಹೇಳ್ತಾರೆ. ಅವಾಗ ಈ ಥರ ಮೈಕ್ರೋಮೀಟರಲ್ಲಿ ಹೇಳ್ಬೇಕಾಯ್ತದೆ. ಮೈಕ್ರೋಮೀಟರ್, ಮಿಲಿಮೀಟರ್ ಇಂತನೂ ಚಿಕ್ಕದು. ಅದೇ ಥರ ತೀರಾ ದೊಡ್ಡದು ಭೂಮಿಯಿಂದ ಸೂರ್ಯನಿಗೆ ಎಷ್ಟು ಅಂದರೆ ಅಷ್ಟು ಕೋಟಿಗಟ್ಟಲೆ ಕಿಲೋಮೀಟ್ರನ್ನ ಈ ಥರ ದೊಡ್ಡ ನಂಬರಲ್ಲಿ ಬರೆಯೋದಾಯ್ತದೆ. ಎರಡೂ ಆರಾಮಾಗಿ ಕಂಪೇರ್ ಮಾಡಿಬಿಟ್ಟು ಈ ಥರ 1 ಡಿಜಿಟ್ಟು ಅದ್ರ ಮುಂದೆ ಡೆಸಿಮಲ್ಲು ಈ ಥರ ಮಾಡೋದಕ್ಕೆ ಈ ಸೈಂಟಿಫಿಕ್ ಫಾರ್ಮಲ್ಲಿ ಬರೀತಾರೆ. ಇದು ತೀರಾ ಪ್ರಯೋಜನ ಆಯಿತು ಸೈಂಟಿಫಿಕ್ ಫಾರ್ಮಲ್ಲಿ. ಎಂಥ ಕಷ್ಟದನ್ನು ಸುಮ್ಮನೆ ಈ ಪವರ್ದಿದ್ದು ನೋಡ್ಬಿಟ್ಟು ಅದು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅಂತ ಲೆಕ್ಕ ಹಾಕೋಬೋದು. ಬಾಯ್.